ದರ್ಬಾರಿ ಸ್ಕ್ವೇರ್, ಕಾಠ್ಮಂಡು, ನೇಪಾಳ ನಮ್ಮ ಹಿಂದೂ ಟೆಂಪಲ್ಗಳನ್ನ ಸಮುಚ್ಚಯ ಅಂತ ಹೇಳ್ಬೋದು. ಒಬ್ರಿಗಿಂತ ಒಂದೊಂದು ಚೆನ್ನಾಗಿದೆ ದೇವಸ್ಥಾನಗಳು. ಒಂದು ಮಾತ್ರ ಓಪನ್ ಇದೆ. ಹಾಗೆ ಅಲ್ಲಿ ಮ್ಯೂಸಿಯಂ ಇದೆ. ಒಬ್ರಿಗೆ 250 ರೂಪಾಯಿ. ಎಲ್ಲ ಥರ ದೇವಸ್ಥಾನಗಳಿದೆ. ವಿಷ್ಣು, ಕೃಷ್ಣ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಣಪತಿನೇ. ನಮ್ಮ ಕಡೆ ಎಲ್ಲೂ ಇಲ್ಲ. ಇದೇ ಒಂಥರ ವಿಚಿತ್ರವಾಗಿದೆ. ಕೈಗಳು ಜಾಸ್ತಿ ಇದೆ. ಅಲ್ಲಿ ಹಿರಣ್ಯಕಶಿಪುನ ಇದು ಮಾಡ್ತಾ ಇರೋದು ನರಸಿಂಹ ಇದೆ. ಸಾಕಷ್ಟು ಜನ ಬರ್ತಾರೆ. ದರ್ಬಾರಿ ಸ್ಕ್ವೇರು, ಕಾಠ್ಮಂಡು, ನೇಪಾಳ. ಇದು ಒಂದು ಹೆರಿಟೇಜ್ ಸೈಟು. ನೆಂಟಿನ ಅದಕ್ಕೆಲ್ಲೂ ಇದು ಮಾಡ್ತಾಯಿಲ್ಲ. ಇಲ್ಲಿ ಗರುಡ ಇದೆ, ಎಲ್ಲ ಕಡೆ ಪಾರಿವಾಳಗಳು ಎಲ್ಲ ಇದೆ. ಏಕ್ಲು ಪಶುಪತಿನಾಥ ದೇವಸ್ಥಾನದಲ್ಲಿ ಹಿಂಭಾಗ ಇರುವ ನದಿ ಇದು. ಈ ನದಿಯಲ್ಲಿ ಸಂಜೆ ಆರತಿ ಮಾಡ್ತಾರೆ. ಎಲ್ಲರೂ ಬಂದು ಒಂದು ನದಿಯಿಂದ ತೀರ್ಥ ಇಲ್ಲೆಲ್ಲ ಸ್ನಾನ ಮಾಡೋಕ್ಕಿಲ್ಲ. ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಅದು ಪಶುಪತಿನಾಥ. ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇಲ್ಲಿ ನಿಜವಾಗ್ಲೂ ಇದು ಹಿಂದೂ ದೇವಸ್ಥಾನ ಅಂದರೆ ಇದೊಂದೇ ನೇಪಾಳ ಅಂತ ಅನಿಸುತ್ತೆ. ಅಲ್ಲಿ ದೇವಸ್ಥಾನದಲ್ಲೂ ಅಲೋಡ್ ಓನ್ಲಿ ಹಿಂದೂ ಅಂತ ಹಾಕ್ತಾರೆ. ಮತ್ತು ಇನ್ಯಾವುದು ಬೇರೆ ರಿಲಿಜನ್ ಇಲ್ಲ. ಎಲ್ಲ ಬರೀ ನಮ್ಮ ಹಿಂದೂಗಳಿದ್ದಾರೆ. ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಒಂದು ಇದೊಂದೇ ದೇವಸ್ಥಾನ, ಯಾವುದೂ ಬೇರೆಯವ್ರ ಆಳ್ವಿಕೆ ಇಲ್ದದ್ದು ಒಂದು ಬೆಟ್ಟ ಗುಡ್ಡ ನಡುವೆ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಯಾರೂ ಆಕ್ರಮಣ ಆಗಿಲ್ಲ. ಮತ್ತು ಕಲ್ಚರು ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಒಂದು ಭಕ್ತಿಯಿಂದ ಮಾಡ್ತಾಯಿದ್ದಾರೆ. ಓಕೆ, ನದಿ ದೊಡ್ಡ ಸಿಟಿ ಆಗಿರೋದ್ರಿಂದ ಸಣ್ಣದಾಗಿ ಹರಿತಾ ಇದೆ ಅಷ್ಟೇ. ಓಕೆ.